ಅಂದ್ರೇನೆ ಇದೇ ಊರಲ್ಲಿದ್ರೆ ಸಿಕ್ಕೇ ಸಿಗ್ತಾಳಮ್ಮ. ಬೀರಣ ನಿಂತ್ಕೊಳ್ಳಿ. ಏನ್ ತಮ್ಮಣ್ಣ, ಯಾವ ಕಡೆ ಹೊರಟೆ? ಏನಿಲ್ಲ, ಈ ನಮ್ಮ ಸೌಕರ್ ಮನೆಗೆ ಮಲ್ಲಿ ಅಂತ ಒಂದು ಹುಡುಗಿ ಇದ್ಲಲ್ಲ, ಅವಳೇನ ನೋಡಿದೆ? ನೋಡಿದೆ. ಎಲ್ಲಿ? ಬೆಳಿಗ್ಗೆ ಇಲ್ಲೇ ಹೊಲ್ದಾಗ ಒಬ್ಳೆ ಇಲ್ಲೆಲ್ಲ ಬರಬಾರ್ದು ಅಂತ ನಾನೇ ಬೈಕ್ ಕಳಿಸ್ದೆ. ಯಾಕೆ, ಏನಾಯ್ತು? ಅದೆಲ್ಲ ಇರಲಿ, ಯಾವ ಕಡೆ ಹೋದ್ಲು? ಸರಿಯಾಗಿ ನೆನಪಿಲ್ಲ, ಆದರೆ ಬಸ್ ಸ್ಟ್ಯಾಂಡ್ ಕಡೆ ಹೋದಂಗಿತ್ತು ನೋಡು. ಸರಿ, ಓಕೆ ಓಕೆ, ಬಸ್ ನೋಡಿ. ದೇವ್ರೆ, ಮಲ್ಲಿ ಬೇಗ ಸಿಕ್ಬಿಡ್ಲಿ ತಂದೆ. ಅವಳು ಬೇಗ ಸಿಕ್ಕರೆ ನಿನ್ ಸನ್ನಿಧಿಗೆ ಬಂದು ನಾನು ಸೇವೆ ಮಾಡ್ತೀನಿ. ನಾನು ನಿಮ್ಮ ಜೊತೆಗೆ ಬರ್ತೀನಮ್ಮ. ಪಾಪ ಮಲ್ಲಿ ಅಂತ ಒಳ್ಳೆ ಹುಡುಗಿಗೆ ನಾವು ಎಂಥ ಅನ್ಯಾಯ ಮಾಡಿಬಿಟ್ವಿ ಅಲ್ಲಮ್ಮ. ನಾಳೆ ದಿನ ನನ್ನಿಬ್ರು ಹೆಣ್ಮಕ್ಳು ನೆಮ್ಮದಿಯಾಗಿರ್ತಾರ? ಪಾಪಿ ನಾನು ಎಂತ ಮಾಡ್ತೀನೋ ಕೆಲಸ ಮಾಡ್ಬಿಟ್ಟೆ. ಅದೇನ್ ಮಂಕ್ ಕಬ್ಬಿತ್ತ ನನಗೆ. ಆ ದೇವ್ರ ನನಗೆ ಕ್ಷಮಿಸ್ತಾನೇನಮ್ಮ. ಗೌರಿ, ಹೆದರ್ಕೋಬೇಡ. ನಿಜ ಅಂದ್ರೆ ಸತ್ಯ ನಿನ್ನಿಂದ ಗೊತ್ತಾಗಿತ್ತು. ನೀನೇನು ಕೆಟ್ಟದ್ದು ಮಾಡಿಲ್ಲಮ್ಮ. ಹೆದರ್ಕೋಬೇಡ, ದೇವ್ರಿದ್ದಾನೆ. ನಿನ್ನ ಹೆಣ್ಮಕ್ಳನ್ನ ಅವ್ನು ನೋಡ್ಕೊಂತಾನೆ. ಇನ್ನೊಂದು ಯಾವ್ದಾರು ಒಂದು ಹುಡುಗಿ ಟ್ರಂಕ್ ಹಿಡ್ಕೊಂಡು ಹೋದ್ಲ, ಈ ಕಡೆ ಹೋಗಿ. ದೇವ್ರೆ, ಮಲ್ಲಿ ಒಂದೇ ಒಂದು ಸಲ ನನಗೆ ಸಿಗೋ ಹಾಗೆ ಮಾಡಪ್ಪ. ಅವಳಿಗೆ ಏನು ನಡೀತು ಅಂತ ಸತ್ಯ ಹೇಳ್ಬೇಕು. ನಾನು ನಿನ್ನನ್ನೇ ನಂಬಿದ್ದೀನಿ ದೇವ್ರೆ, ಕೈ ಬಿಡಬೇಡ ನನ್ನನ್ನು. ಬಸ್ಸು, ಆ ಬೆಟ್ಟದ ಮ್ಯಾಕ್ ಹೋಗಿ ಆ ಅರ್ಚಕನ ವಿಚಾರಿಸು, ಈ ಕಡೆ ಏನೋ ಬಂದಿದ್ದಾಳ ಅಂತ. ನಾನು ಈ ಕಡೆ ಎಲ್ಲ ನೋಡ್ತಿರ್ತೀನಿ.
ವಸು ಮಧು ಮೂರ್ ಜನ ಹೋಗಿದ್ದಾರೆ. ಎಲ್ಲಿ ಹೋಗಿದಾರೋ ಒಬ್ರು ಪತ್ತೆನೇ ಇಲ್ಲ. ಅಲ್ಲಿ ಸಿಕ್ಕಿದ್ಲು ಇಲ್ಲೋ ಅಂತ ಭಯ ಆಗ್ತಾ ಇದೆ. ಪಾಪ ಒಬ್ಳೆ ಹುಡುಗಿ ಎಲ್ಲಿದ್ದಾಳೋ, ಯಾವ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದಾಳೋ. ದೇವ್ರೆ, ಅವಳ ಕಾಪಾಡು ತಂದೆ. ಮಲ್ಲಿ ನಿಂತ್ಕೊ ಮಲ್ಲಿ, ಓಡ್ಬೇಡ ಮಲ್ಲಿ. ನಾನು ಸುರೇಶ, ಯಾಕೆ ಓಡ್ತಾ ಇದ್ದೀನಿ? ನಿಂತ್ಕೋ ಮಲ್ಲಿ. ಮಲ್ಲಿ ಓಡ್ಬೇಡ, ನಿಂತ್ಕೊ ಮಲ್ಲಿ. ಮಲ್ಲಿ, ನಾನು ನಿಂಗೆ ತೊಂದರೆ ಮಾಡೋದಕ್ಕೆ ಬಂದಿಲ್ಲ. ನಾನು ನಿನಗೆ ಸತ್ಯ ಹೇಳಬೇಕು. ಮಲ್ಲಿ ನಿಂತ್ಕೊ ಮಲ್ಲಿ. ಯಾಕೆ ಓಡ್ತಾ ಇದೆಯಾ ಮಲ್ಲಿ? ಮಲ್ಲಿ ನಾನು ನಿನಗೆ ಸತ್ಯ ಹೇಳಬೇಕು. ಮಲ್ಲಿ ನಿಂತ್ಕೊ ಮಲ್ಲಿ. ಯಾಕೆ ಓಡ್ತಾ ಇದೆಯಾ ಮಲ್ಲಿ? ಮಲ್ಲಿ ಮಲ್ಲಿ ನಿಂತ್ಕೊ ಮಲ್ಲಿ, ಓಡ್ಬೇಡ ಮಲ್ಲಿ. ನಾನು ಸುರೇಶ, ಯಾಕೆ ಓಡ್ತಾ ಇದ್ದೀನಿ? ನಿಂತ್ಕೋ. ನಾನು ನಿನಗೆ ಸತ್ಯ ಹೇಳಬೇಕು. ಮಲ್ಲಿ ನಿಂತ್ಕೊ ಮಲ್ಲಿ. ಮಲ್ಲಿ ಮಲ್ಲಿ ಗೌರಿ, ನಂಗೆ ಯಾಕೋ ಭಯ ಆಗ್ತಾ ಇದೆ ಗೌರಿ. ನನಗೂ ಯಾಕೋ ಭಯ ಆಗ್ತಾ ಇದೆಯಮ್ಮ. ಒಂಟಿ ಹುಡುಗಿ ಎಲ್ಲಿದ್ದಾಳೋ, ಹೇಗಿದ್ದಾಳೋ, ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾಳೋ ನೆನ್ಸ್ಕೊಂಡ್ರೆ ಭಯ ಆಗ್ತಾ ಇದೆಯಮ್ಮ.
ಬರ್ತಾಳೆ. ಗೌರಿ ತಗೊಂಡ ಬಸ್ಸು ಇಬ್ರು ಬಂದ್ರು. ತಮ್ಮಣ್ಣ ಬಸ್ಸು ಮಲ್ಲಿ ಎಲ್ಲಿ ಮಲ್ಲಿ ಮಲ್ಲಿ ಎಲ್ಲಿ ಅಂತ ಕೇಳ್ತಾ ಇದ್ದೀನಿ. ಯಾಕೆ ಮುಖ ಮುಖ ನೋಡ್ತಾ ನಿಂತಿದ್ದೀರಾ? ಕಿವಿ ಕೇಳಿಸಲ್ವಾ? ಮಲ್ಲಿ ಎಲ್ಲಿ? ಗೊತ್ತಿಲ್ಲ ಅಮ್ಮವ್ರೆ. ಗೊತ್ತಿಲ್ಲ ಅಂದ್ರೆ ಏನೋ ಅರ್ಥ. ಎಲ್ಲ ಕಡೆ ಹುಡುಕ್ಲಿಲ್ವಾ ನೀನು? ಎಲ್ಲ ಕಡೆ ಹುಡುಕಿದ್ವಿ ಅಮ್ಮವ್ರೆ, ಮಲ್ಲಿ ಎಲ್ಲಿ ಸಿಗ್ಲಿಲ್ಲ ಅಮ್ಮವ್ರೆ. ಮಲ್ಲಿ ಎಲ್ಲೂ ಸಿಗ್ಲಿಲ್ವಾ? ದೇವಸ್ಥಾನ, ಬಸ್ ಸ್ಟ್ಯಾಂಡ್, ಹೊಲ ಎಲ್ಲ ಕಡೆ ಹುಡುಕಿದ್ವಿ ಅಮ್ಮರೆ, ಎಲ್ಲೂ ಸಿಗ್ಲಿಲ್ಲ. ಹಾಗಾದ್ರೆ ಅವಳು ಈ ಊರ್ ಬಿಟ್ಟೆ ಹೋಗಿರ್ಬೇಕು ಅನ್ಸುತ್ತೆ ಅಮ್ಮವ್ರೆ, ಇಲ್ಲಾಂದ್ರೆ ನಮ್ ಕೈ ಸಿಕ್ಕಿರೋ ಅವಳು. ಅಯ್ಯೋ ದೇವ್ರೆ, ಅದ್ರ ಏನ್ ಅರ್ಥ? ಅವಳೇನಾದ್ರು ಕೆರೆನೋ ಬಾವಿನ ನೋಡ್ಕೊಂಡೇ ಹೋಗೋದು. ಕೆರೆನೋ ಬಾವಿನೋ? ಗೌರಿ ಅಮ್ಮ, ನಿಮ್ಗೆ ತಲೆಗೆಲ್ಲ ಕೆಟ್ಟಿದ್ಯಾ? ಹೋಗ್ರೋ, ನಿಮ್ ಕೆಲಸ ನೋಡ್ಕೊಳ್ಳಿ ಹೋಗಿ. ಅಮ್ಮ, ಅಲ್ಲಮ್ಮ, ಅವ್ರಿಗೇನೋ ಬುದ್ಧಿ ಇಲ್ಲ, ಏನೇನೋ ಮಾತಾಡ್ತಾರೆ. ಹಾಗೆಲ್ಲ ಏನೂ ಆಗಿರಲ್ಲಮ್ಮ, ನೀವು ಗಾಬರಿ ಮಾಡ್ಕೋಬೇಡಿ. ಮಲ್ಲಿಗೇನೋ ಆಗಿದೆ. ಗೌರಿ ಗೌರಿ ಮಲ್ಲಿಗೇನೋ ಆಗಿದೆ. ಮಲ್ಲಿಗೇನೋ ಆಗಿದೆ ಗೌರಿ. ಇಲ್ಲಮ್ಮ, ಮಲ್ಲಿಗೇನೋ ಆಗಿದೆ. ಹಾಗೇನೂ ಆಗಿರಲ್ಲಮ್ಮ, ಸಮಾಧಾನ ಮಾಡ್ಕೊಳ್ಳಿ, ಧೈರ್ಯ ತಂದ್ಕೊಳ್ಳಿ. ಎಂತ ಕೆಲಸ ಆಗೋಯ್ತು ಗೌರಿ? ರಂಜನ್, ಏನ್ ಶ್ರೀ, ನಿನ್ ಮೊಬೈಲಿಂದ ನಮ್ಮ ಮನೆಗೆ ಒಂದು ಫೋನ್ ಮಾಡ್ಬೋದಾ? ಅದನ್ನು ಕೇಳ್ತೀಯಾ? ತಗೊಂಡು ಆರಾಮ್ಸೆ ಮಾಡ. ಅಮ್ಮ ಇಲ್ಲೇ ಇದ್ದಾರೆ, ಒಂದು ನಿಮಿಷ ಕೊಡ್ತೀನಿ. ಯಾರು? ಶ್ರೀಕಾಂತಾನೆ. ಶ್ರೀಕಾಂತನ? ನಾನು ಮಾತಾಡಲ್ಲ. ಮಲ್ಲಿ ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಹೇಳಿ? ನೀನೇ ಏನಾರು ಹೇಳ್ಬಿಡು. ಅಮ್ಮ, ನೀವು ಇಲ್ಲೇ ಇದ್ದೀರಾ ಅಂತ ಹೇಳ್ಬಿಡ್ತೀನಿ. ಫೋನ್ ತಗೊಳ್ಳಿ, ಏನೋ ಒಂದು ಹೇಳಿ ನಿಭಾಯಿಸಿ. ಅಲ್ಲಿ ವಿಷಯ ಗೊತ್ತಿಲ್ಲ, ನೀವು ಏನು ಹೇಳಕ್ ಹೋಗ್ಬೇಡಿ. ತಗೊಳ್ಳಿ ತಗೊಳ್ಳಿ, ಮಾತಾಡಿ. ಗೌರಿ ಹಲೋ, ಶ್ರೀಕಾಂತ, ಚೆನ್ನಾಗಿದೆಯೇನಪ್ಪ? ನಾನು ಚೆನ್ನಾಗಿದ್ದೀನಮ್ಮ, ಏನೂ ತೊಂದರೆ ಇಲ್ಲ. ಆದರೆ ನಿನ್ನ ಕೈ ರುಚಿನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಮೊದಲನೇ ಸಲ ಅಲ್ವಾ ನಿನ್ನ ಬಿಟ್ಟು ನಾನು ಇಷ್ಟೊಂದು ದಿನ ಇರೋದು. ಅಮ್ಮ ನೆನಪಿಗೆ ಬರ್ತಿದ್ಯಮ್ಮ? ನನಗೂ ಅಷ್ಟೇ ಕಣು, ನಿನ್ನ ಯಾವಾಗ ನೋಡ್ತೀನೋ ಅನ್ನಿಸ್ಬಿಟ್ಟಿದೆ. ನಿನಗೆ ಗೊತ್ತಲ್ಲಮ್ಮ, ನಾನು ಇಲ್ಲಿಗೆ ಬಂದಿರೋದೇ ಕೆಲಸ ಹುಡ್ಕೋದಕ್ಕೆ. ಆದಷ್ಟು ಬೇಗ ಬರ್ತೀನಿ ಇರು. ಸರಿನಪ್ಪ, ನೀನು ಅರ್ಜೆಂಟ್ ಮಾಡ್ಕೋಬೇಡ, ನಿಧಾನಕ್ಕೆಲ್ಲ ಕೆಲಸ ಮುಗಿಸ್ಕೊಂಡೆ ಬಾ. ಅಮ್ಮ, ನಿನ್ಗೊಂದು ನಿಜ ಹೇಳ್ತೀನಿ, ಆದರೆ ನೀನು ಬೇಜಾರು ಮಾಡ್ಕೋಬಾರ್ದು. ನಿಜಾನಾ? ಏನದು ಶ್ರೀಕಾಂತ? ಮೊದಲೆಲ್ಲ ನಾನು ಮನೆಯಿಂದ ಹೊರಗಿದ್ದಾಗ ನೀನಷ್ಟೇ ನೆನಪು ಬರ್ತಿದ್ದೆ. ಆದರೆ ಈಗ
ಮಲ್ಲಿನೂ ತುಂಬ ನೆನಪಾಗ್ತಾಳೆ. ಅಮ್ಮ, ಕಣ್ಣು ಮುಚ್ಚಿದ್ರೆ ಸಾಕು, ಅವಳ ಮಾತು, ಅವಳ ನಗು ಎಲ್ಲ ನನ್ನ ಕಣ್ಮುಂದೆ ಬರುತ್ತೆ. ಮಲ್ಲಿನ ಬಿಟ್ಟಿರೋಕೆ ನಂಗೆ ತುಂಬ ಕಷ್ಟ ಆಗ್ತಿದೆ ಅಮ್ಮ. ಹೇಗಿದ್ದಾಳೆ ಅವಳು? ಮಲ್ಲಿನ ಚೆನ್ನಾಗೇ ಇದ್ದಾಳೆ. ಅವಳಿಗೇನಾಗಿದೆ? ತುಂಬ ಸಂತೋಷವಾಗೇ ಇದ್ದಾಳೆ. ಅವಳು ಸಂತೋಷವಾಗಿದ್ರೆ ನಾನು ಇಲ್ಲಿ ನೆಮ್ಮದಿಯಾಗಿರ್ತೀನಮ್ಮ. ಅವಳ ಸಂತೋಷನೇ ನನ್ನ ಸಂತೋಷ. ಅದು ಅಲ್ಲದೆ ನೀನು ಅವಳ ಜೊತೆ ಇರಬೇಕಾದ್ರೆ ನನಗೇನು ಯೋಚನೆ ಬಿಡು. ನನಗೆ ಗೊತ್ತು ನೀನು ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಿರ್ತೀಯ ಅಂತ. ಆದರೂ ಇದೆಲ್ಲ ಹೇಗಾಗ್ತಿದೆ? ಇದನ್ನೇನಮ್ಮ ಪ್ರೀತಿ ಅನ್ನೋದು? ಇರ್ಬೋದು. ಎಲ್ಲ ಹೇಗಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ಮಲ್ಲಿ ಇಲ್ಲದೆ ನನಗೂ ಬದುಕಿಲ್ಲಮ್ಮ. ಅಷ್ಟೇ. ಆದಷ್ಟು ಬೇಗ ಒಂದು ಕೆಲಸ ಹುಡುಕಿ ಅವಳನ್ನಿಲ್ಲೇ ಕರ್ಕೊಂಬಂದ್ಬಿಡ್ತೀನಿ. ಅಲ್ಲಿ ತನಕ ನನ್ನ ಮಲ್ಲಿನ ಜೋಪಾನವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು, ಸರಿನಾ? ಸರಿ ಅಮ್ಮ, ನಾನು ಫೋನ್ ಇಡ್ತೀನಿ. ಗೌರಿ, ನನ್ ಕೈಲಿ ಆಗ್ತಿಲ್ಲ ಗೌರಿ. ಶ್ರೀಕಾಂತ ಮಲ್ಲಿನ್ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ ಗೌರಿ. ಅಲ್ಲ, ನಾಳೆ ಶ್ರೀಕಾಂತ ಬಂದು ಮಲ್ಲಿ ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಉತ್ತರ ಹೇಳಿ? ಅವಳು ಏನು ತಪ್ಪು ಮಾಡದೆ ಇದ್ದೋಳ ನಾನೇ ಮನೆಯಿಂದ ಆಚೆ ಹಾಕಿದೆ ಅಂತ ಯಾವ ಮುಖ ಇಟ್ಕೊಂಡು ಹೇಳಿ ಗೌರಿ? ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ನೋಡಿ, ಅದೇನೋ ಯಾವ್ದಾದ್ರೂ ಒಂದು ದಾರಿ ತೋರಿಸ್ತಾನೆ. ಧೈರ್ಯ ತಂದ್ಕೊಳ್ಳಿ ಅಮ್ಮ, ಅನ್ಬೇಡಿ.